ಅವರೇ, ಹಾಂ. ಈ ತಮಿಳ್ನಾಡು CM ದಳಪತಿ ವಿಜಯ್ ಬಗ್ಗೆ ಸ್ವಲ್ಪ ಏನಾರ ಹೇಳ್ತೀರಾ? ನೋಡಪ್ಪ, ತಮಿಳ್ನಾಡು ನಮ್ಮ ದಕ್ಷಿಣ ಭಾರತದಾಗ ತಮಿಳ್ನಾಡು ಮತ್ತು ಕರ್ನಾಟಕಕ್ಕೆ ಅತಿ ಬಾಂಧವ್ಯದಲ್ಲಿ ಬದುಕಿದಂಥ ಇತಿಹಾಸ ಐತಿ. ಆ ಕಡೆ ಹೋದ್ರೆ ನಾವು ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ ಏನಂತೀಯ, ಹಂಗೆ ತಮಿಳ್ನಾಡಿನಲ್ಲಿ ಕಂಡ ದೇವಸ್ಥಾನಗಳು, ಧರ್ಮ ಎಲ್ಲನೂ ಅಲ್ಲೇ ತುಂಬಿ ತುಳುಕೈತಿ ತಮಿಳ್ನಾಡಿನಲ್ಲಿ. ಯಾಕಂದರೆ ಪೋನಾಲ್ ಪೋಗುಟ್ಟಂ ಪೂಡಾಗಿಂದ ಭೂಮಿಲ್ ನೆಲೆ ವಾಳದವನ ಆರಡ ಒಂದುದು ತಿರಿಯಂ ಪೋವುದು ಹೆಂಗೆ ವಾಸಲ್ಲಂಕೆ ತೆರೆயாது ಬಂದವರೆಲ್ಲ ತಂಗಿ ಬಿಟ್ಟಲ್ ಮಣ್ಣಿಲ್ಲಮಕ್ಕೆ ಎಡಮೇದು வாழ்க்கை என்பது வியாபாரம், அதில் ஜனனம் என்பது வரவாಗಂ, அதில் ಮರಣಂ என்பது ಸಲುವಾಗಂ, ಪೋನಾಲ್ ಪೋಗುಟ್ಟಂ ಪೋಡ. ಇಂಥ ಒಂದು ತಮಿಳಿನಲ್ಲಿ ಹಳೆಗನ್ನಡ ಸಂಸ್ಕೃತದಲ್ಲಿ ಬೆಳೆದಂಥ ಆ ಒಂದು ದ್ರಾವಿಡ ಒಂದು ಇತಿಹಾಸಕ್ಕೆ ಈ ಸಿಗ್ಲಿ ವರ್ಷ ಸಲ್ಯೂಟ್ ಹೊಡಿತೇನೆ. ಯಾಕಂದರೆ ಅಲ್ಲೇ ಫಿಲ್ಮ್ ಆ್ಯಕ್ಟರ್ಗಳ ಜಾಸ್ತಿ ಈ ದೇಶನ ಆ ಒಂದು ರಾಜ್ಯನ ಕಾಪಾಡ್ಕೊಂಬಂದಂಥ ಇತಿಹಾಸ ನಾನು ನೋಡ್ತಾನೆ ಬಂದಿದ್ದೀನಿ. ಇವತ್ತು ಏನು ತೊಟ್ಟಿಲೆಗಳಂತ ಆಗ ಕೈ ಹಾಕಿ ತೆಗೆದು ಬಸಂತ ಗಂಡನಿಲ್ಲ, ಬಿತ್ತಿದ ಬೀಜಾಗ ಬೆಳೆತೀನಂತ ರೈತನಿಲ್ಲ, ಪಾಠ ಓದನ ಪರೀಕ್ಷೆ ಬರೋಕ್ಕಾಗಲ್ಲ. ಒಂದು ವೃತ್ತಿಯಲ್ಲಿದ್ದು ಇನ್ನೊಂದು ದೇಶದ ಬಗ್ಗೆ ಚಿಂತೆ ಮಾಡೋನು ನಿಜವಾಗಿ ದೇಶದ ನಾಯಕ ಆಗ್ತಾನೆ ಹೊರತು ಅವನು ಮಾರಕ ಆಗಂಗಿಲ್ಲ. ಹಂಗೆ ನಮ್ಮ ವಿಜಯ್ ಅವರು, ಯಾರು ತಮಿಳ್ನಾಡು ವಿಜಯ್ ಅವರು ಈ ಜಾತಿ ಧರ್ಮ ಭೇದ ಭಾವ ಮೇಳು ಕೀಳು ಇಲ್ಲ, ಕಾನೂನನ್ನು ಕಾನೂನದಲ್ಲೇ ಮಟ್ಟ ಹಾಕಬೇಕು, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕನ್ನಂಥ ಛಲ ತೊಟ್ಟು ಅಂಬೇಡ್ಕರ ಅನುಮಾಯ ಆಗಿ ಇವತ್ತು ಆ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದೊಳಗಡೆ ಕಾನೂನಾಗಿರಲಿ, ಕಾರ್ಯಾಂಗ ಆಗಿರಲಿ, ಶಾಸಕಾಂಗ ಆಗಿರಲಿ, ಮಾಧ್ಯಮಾಂಗ ಆಗಿರಲಿ, ಪ್ರಜಾಪ್ರಭುತ್ವದ ಪ್ರಜೆಗಳಾಗಿರಲಿ, ನೀವೆಲ್ಲರೂ ಆ ವಿಜಯವ್ರನ್ನ ನಂಬಿ ನೀವು ನಡೆದ್ರೆ ನಿಮ್ಗೆ ಎಲ್ಲ ಇತಿಹಾಸ ಸಿಗುತ್ತೆ. ನೀವು ಅವ್ರನ್ನ ಹತ್ತಬೇಕು, ಕೆಟ್ಟವ್ರನ್ನ ಬೆಳೆಸ್ಬೇಕು ಅಂತಂದು ನೀವು ಹಿಂಗೆ ಹೊಂಟ್ರೆ ತಮಿಳ್ನಾಡು ಮುಂದೆ ಯಾವ ವ್ಯವಸ್ಥೆಗೂ ಬರೋಂಗಿಲ್ಲ. ಯಾಕಂದರೆ ಆ ವಿಜಯವರು ಎಲ್ಲಿವರೆಗೂ ಅವ್ರ ಪವರ್ ಇರುತ್ತೆ ಅಲ್ಲಿವರೆಗೂ ಅಧಿಕಾರ ಅವರು ಮುಂದುವರಿಸಲಿಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಕರ್ನಾಟಕ ದೇಶದಲ್ಲಿ ನಂಬರ್ 1 ಪ್ರಧಾನಮಂತ್ರಿ ಆಗಲಿಕ್ಕೆ ವಿಜಯವರ ಅದಕ್ಕೆ ನಾನು ಸಾಕ್ಷಿ ಆಗ್ತೇನೆ. ಯಾಕಂದರೆ ಅವರು ಹಸ್ತಂತವ್ರನ್ನ ಎತ್ತಿ ಹಿಡಿತಾರೆ, ಬಿದ್ದವ್ರನ್ನ ಎತ್ತಿ ಹಿಡಿಯಂತ ಅಂತ ನಾ ಕರಿತೇನೆ ಅವರಿಗೆ. ಯಾಕಂದ್ರೆ ನಮ್ಮ ಕರ್ನಾಟಕಕ್ಕೆ ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ಇವತ್ತು ಕಾವೇರಿ ನದಿ ನೀರಿನ ಒಂದು ಚರ್ಚೆ ಬಗ್ಗೆ ಇವತ್ತು ಮಳೆ ನೀರು ಜಾಸ್ತಿ ಬಂದರೆ ತಮಿಳ್ನಾಡಿಗೆ ಕೊಡೋಣ, ಮಳೆ ನೀರು ಕಮ್ಮಿ ಇದ್ರೆ ಅವರು ಅರ್ಥ ಮಾಡಿಕೊಂಡು ನಮ್ಗೆ ನೀರು ಒದಗಿಸ್ಕೊಡೋಂಥ ವ್ಯವಸ್ಥೆ ನಾವು ಬೇಡಿಕೆ ಇಡೋಣ. ಇದನ್ನು ಒಂದು ಹೋರಾಟ ಮಾಡಿ ಸುಮ್ಮನೆ ಸರ್ಕಾರ ತೆರಿಗೆ ದುಡ್ಡು ಖರ್ಚು ಮಾಡಿ ನೀವೆಲ್ಲ ತಿವಿಲಿಗೋಸ್ಕರ ಬದುಕ್ತಾಯಿದ್ದೀರಿ ಅಂತ ನನ್ನ ಅನಿಸಿಕೆ ಐತಿ. CM ಕರ್ನಾಟಕ CM ಮತ್ತು ತಮಿಳ್ನಾಡು CM ಕೂತ್ಕೊಂಡು ಚರ್ಚೆ ಮಾಡಿರಿ. ದಕ್ಷಿಣ ಭಾರತದವರು ಇದ್ದೀರಿ, ಪ್ರತಿಯೊಬ್ಬರು ಇವತ್ತು ಹೊಸ ಒಬ್ಬ CM ಆಗಿದ್ದಾರೆ ಮತ್ತು ಈ ಒಂದು ಕರ್ನಾಟಕದಾಗ DK ಶಿವಕುಮಾರ್ ಅವರು CM ಅದಾರ. ಇವತ್ತು ನೀವು ಅರ್ಥ ಮಾಡಿಕೊಂಡು ಆ ರಾಜ್ಯಕ್ಕೂ ಹಕ್ಕಿಗೆ ಧಕ್ಕೆ ಆಗದಂಗೆ ಈ ರಾಜ್ಯಕ್ಕೂ ಹಕ್ಕಿಗೆ ಧಕ್ಕೆ ಆಗದಂಗೆ ಇವತ್ತು ತಮಿಳ್ನಾಡಿನಾಗ ಕರ್ನಾಟಕದವರು ತುಂಬ ತುಳುಕ್ತಾ ಇದ್ದಾರೆ, ತಮಿಳರು ಕರ್ನಾಟಕದಲ್ಲಿ ತುಂಬ ತುಳುಕ್ತಾ ಇದ್ದಾರೆ. ಆದರೆ ಭೇದ ಭಾವ ಇರದಂಗೆ ಅಣ್ಣ ತಮ್ಮರಾಗಿ ಬದುಕಿದ್ರೆ ಇದು ಒಂದು ಕಾವೇರಿ ನದಿಗೆ ಒಂದು ವ್ಯವಸ್ಥೆ ಸಿಗುತ್ತೆ, ಯಾವುದು ತೊಂದರೆ ಆಗದಂಗೆ ಮಾಡಿಕೊಡ್ತಾರೆ. ಅದು ಕೊಟ್ಟಿಗೆ ಆಗಬೇಕು. ಯಾಕಂದರೆ ನಾವು ಸರಿಯಾಗಿದ್ದರೆ ಕೋರ್ಟಿನ ಅವಶ್ಯಕತೆ ಯಾಕೆ ಅಂತೀನಿ ನಾನು, ಏನಂತೀಪ. ಹಂಗೆ ವಿಜಯವ್ರ ಬಗ್ಗೆ ನಾನು ಇಷ್ಟು ಹೇಳ್ತೀನಿ. ಈಗ ಕಾನೂನಿನಲ್ಲಿ ಒಳ್ಳೆ ಎಲ್ಲ ವಿಚಾರದಲ್ಲಿ ಶಾಸನದ ನೀತಿ ನಿಯಮಗಳ ಪ್ರಕಾರ ನಡೀತಾರೆ ವಿಜಯವರು. ಅದನ್ನು ಬಿಟ್ಟು ಬೇರೆ ಯಾವುದೇ ವೈಯಕ್ತಿಕ ಅವರು ನಡ್ಕೊಳ್ಳೋಂಗಿಲ್ಲ. ಅವರು ವೈಯಕ್ತಿಕ ಏನೇ ಇರಲಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅವರ ಕಾಯಕ ಹೆಂಗಿದೆ ಅಂದರೆ ನಿಜವಾಗಿ ಮೆಚ್ಚಂಥ ಕಾಯಕ. ಯಾಕೆಂದರೆ ಒಂದೇ ಸಲಕ್ಕೆ CM ಆದರೆ ಅವರು ಎಷ್ಟೋ ಜನ ಕಾಲು ತುಳಿತದಲ್ಲಿ ಸತ್ತಂಥವ್ರಿಗೆ ಒಂದೊಂದು ಕೆಲಸನೂ ಕೊಡಿಸಿದ್ರು. ಅದೇ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಗಿದ್ದನ್ನು ನೋಡಿ ಪೊಲೀಸ್ ಅಧಿಕಾರಿಗಳು ನಕ್ಕಿದ್ದನ್ನು ನೋಡಿ ಅವ್ರನ್ನ ಡಿಸ್ಮಿಸ್ ಮಾಡಿಸಿದ್ರು. ಅದೇ ಥರನ ಒಂದು ತಮಿಳ್ನಾಡಿನಲ್ಲಿ ಒಂದು ಅತ್ಯಾಚಾರಿಗೆ 24 ಗಂಟೆದಲ್ಲಿ ಗಲ್ಲಾಗಬೇಕಂತಂದು ಅವರು ಆದೇಶ ಹೊರಡಿಸಿದ್ದಾರೆ. ಇದೇ ಥರ ಇತ್ತಂದರೆ ಮುಂದೆ ನಮ್ಮ ಸಂವಿಧಾನದ ಒಂದು ಕುಡಿ ಅತಿ ಶೀಘ್ರದಲ್ಲಿ ಬರ್ತೈತೆ ನೋಡಪ್ಪ. ಯಾಕಂದರೆ 2028ಕ್ಕೆ ಈ ಅದ್ರೊಳಗೆ ಏನು ಆಗ್ತೈತಿ ಏನಾಗಲ್ಲ ಅನ್ನೋದು ನಾನು ಹೇಳೋಕ್ಕಾಗಲ್ಲ. ಯಾವತ್ತು ನ್ಯಾಯಾಂಗದಲ್ಲಿ ಸಮಾನತೆಯ ಜಾತಿಗಳ ಒಂದು ವ್ಯವಸ್ಥೆ ಅಲ್ಲಿರುತ್ತೆ. ಎಲ್ಲ ಜಾತಿಗಳಿಗೂ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಇಟ್ಟರೆ ಮಾತ್ರ ಎಲ್ಲ ವ್ಯವಸ್ಥೆಗಳಲ್ಲಿನೂ ಎಲ್ಲ ಜಾತಿಯವರಿಗೂ ಒಂದೊಂದು ಸ್ಥಾನ ಕೊಟ್ಟು ಈ ದೇಶನ ಕಟ್ಟಬೇಕು ಹೊರತು ಬರೀ ಬ್ರಾಹ್ಮಣರನ್ನ ಇಟ್ಟು
ಆ ಕ್ಷತ್ರಿಯರಿಗೆ ಕೈ ಕೊಟ್ಟು ಮತ್ತು ವೈಶ್ಯರಿಗೆ ಇತಿಹಾಸ ಕೊಟ್ಟು ನಾವು ಕೈಯ ಚಂಬ್ ಹಿಡ್ಕೊಂಡು ಇವತ್ತು ಬೀದಿ ಪಾಲಾಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಈ ದೇಶಕ್ಕೆ RSS ಕೊಡುಗೆನೇ ಇಲ್ಲ, ಶ್ರೀರಾಮ ಸೈನ್ಯದ ಕೊಡುಗೆನೇ ಇಲ್ಲ, ಏನಂತೀಯ ಈ ಒಂದು BJP ಕೊಡುಗೆನೇ ಇಲ್ಲ. ಇವತ್ತು ದಲಿತರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಿಟ್ಟಿದ್ದಾರೆ, ಮತ್ತು ಬೌದ್ಧರು ಬಿಟ್ಟಿದ್ದಾರೆ, ಮತ್ತು ಕ್ರೈಸ್ತರು ಪ್ರಾಣ ಬಿಟ್ಟಿದ್ದಾರೆ. ಅಷ್ಟೇ ಯಾಕೆ ಇಸ್ಲಾಂದವರು ಅತಿ ಹೆಚ್ಚು ಜನ ಈ ದೇಶಕ್ಕೆ ಹೋರಾಟ ಮಾಡಿದ್ದಾರೆ. ಆದರೆ ನಮ್ಮ ಜನ ಬ್ರಿಟಿಷ್ ಗುಲಾಮಗಿರಿಯಲ್ಲಿ ದೇಶಪಾಂಡೆ ಪಟೇಲ ಗೌಡ ಕುಲಕರ್ಣಿ ಅನ್ನೋಂಥವ್ರು ನಮ್ಮ ಹಿಂದೂಗಳ್ನ ನಾವೇ ಸಾಯಿಸಿ ಇವತ್ತು ಅಂತಂಥ ಇತಿಹಾಸಗಾರನ ಸಂಗೊಳ್ಳಿ ರಾಯನ ಕೊಂದವ್ರು ಯಾರು, ಸಿಂಧೂರು ಲಕ್ಷ್ಮಣನ ಕೊಂದವ್ರು ಯಾರು, ಕೊಲ್ಲಿಸ್ತವ್ರು ಯಾರು, ಕಿತ್ತೂರು ರಾಣಿ ಚೆನ್ನಮ್ಮನ ಕೊಲ್ಲಿಸ್ತವ್ರು ಯಾರು, ಎಲ್ಲ ಟಿಪ್ಪು ಸುಲ್ತಾನನ ಕೊಲ್ಲಿಸ್ತವ್ರು ಎಲ್ಲ ಏನಪ್ಪ ಅಂತಂದರೆ ಪ್ರತಿಯೊಂದು ಇತಿಹಾಸ ಬರೆಯೋರನ್ನ ಕೊಲ್ಲಿಸ್ತವ್ರೆ ಅವ್ರವ್ರ ಧರ್ಮದವ್ರು ಇದ್ದಾಗ ಇಲ್ಲಿ ಬೇರೆದವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಈ ಸಿಗ್ಲಿ ಬಸ್ಸ ಅಂಬೇಡ್ಕರ್ ಅನುವಾದಿ ನಾನು, ಅವ್ರ ತತ್ವ ಪಾಲಿಸೋ ನಾ ಹೆಂಗೆ ಇರಲಿ, ಆದರೆ ಒಂದೇ ಮಾತು, ಒಂದೇ ಮಾತ್ರಮ್. ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.